ಏನ್ ಗುಂಡಜ್ಜಿ ಉಂಡೆ? ಏನ್ ಸಾರ್ ಮಾಡಿದ್ದೆ? ನಿನ್ನೆ ಸಹ ನನ್ನ ತಂಗಿ ಮಗಳು ಬಂದಿದ್ಲು. ಏನೋ ಮಗಳದೇನೋ ಮದ್ವೆ ಅಂತೆ ಕರಿಯಕ್ ಬಂದಿದ್ಲು. ಅದಕ್ಕೆ ನಾನು ಒಬ್ಬಟ್ಟು ಮಾಡಿದ್ದೆ. ಒಬ್ಬಟ್ಟು ಮಾಡಿದ್ನಲ್ಲ, ಒಬ್ಬಟ್ಟಿನ ಸಾರಿತ್ತು ಇನ್ನನ. ಅದಕ್ಕೇನೆ ಮುದ್ದೆ ಅನ್ನ ಮಾಡಿದ್ದಮ್ಮ. ಇನ್ಯಾರು ಮಾಡ್ತಾರೆ, ದಿನ ಸಾರಿಂದ ಒಂದು ಸಿಂಚದಂಗೆ ಆಗುತ್ತೆ. ಅದ್ರಾಗೆ ಉಂಡ್ವಮ್ಮ. ಈ ಬಿಸಿಲು ಇವತ್ತು ಕುಂಬಾಗ ಸರ್ ಬರಲ್ಲ, ಹಂಗೇನೆ ನೀರು ಕುಡ್ದೆ ಸಾಕಾಗುತ್ತೆ ಹಂಗೇನೆ. ಓಡಾಡಿರೆ ಹೊಟ್ಟೆಗೆಲ್ಲ ನಾನು ನೀರಲ್ಲಿ ಒಳ್ಳೊಳ್ಳ ಅಂತ ಅಳ್ಳಾಡ್ತಾವ ಹಂಗೇನೆ. ಓ ಮತ್ತೀಗ ನಮ್ಮ ಮನೆಗಂತೂ ದಿನ ಒಂದೊಂದು ಕ್ಯಾನ್ ಖಾಲಿ ಆಗ್ತದೆ ಫಿಲ್ಟರ್ ನೀರು. ನಮ್ಮಯ್ಯಪ್ಪ ಅಂತೂ ಅದ್ನ್ಯೋಸ್ ಕುಡಿತಿರ್ತಾ ನೀರ ದಿನ ಒಂದೊಂದು ಕ್ಯಾನ್ ಖಾಲಿ ಮಾಡ್ತೀರಾ ಅಂಬತ್ತಿ. ಈ ಬಿಸಿಲಿಗೆ ನೀರು ಕುಡಿಬೇಕಾ ಮಗಳಾಗ್ಲಾನ. ಅದು ಅಲ್ದೇನೆ ಈ ಬಿಸಿಲಿಗೆ ಹೊತ್ಕೊಂಡು ನೀರು ಬೆಚ್ಚಗಾಗಿರ್ತವೆ. ಬಾನೆ ಕೊಯ್ದ್ರು ಏಸ್ ಕುಡಿದ್ರು ಬಾಯಾರ್ಕೆನೇ ಹೋಗತ್ತ. ಮನೆಗೆ ಒಂದ್ ಕ್ಷಣ ಹೊತ್ತಿರಕ್ಕಾಗಲ್ಲ ಕಣ್ಗುಂಡಜ್ಜಿ. ಎದ್ದಾಗಂಬಲ್ಲ ಬೈನಾಗಂಬಲ್ಲ, 24 ಗಂಟೆನೂ ಸೆಕೆ 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 ಹೋಗತ್ಲಾಗೆ. ಇನ್ನ ಯಾವಾಗ ಮಳೆ ಬರ್ತೋ ಏನ್ ಕತ್ತಿಯೋ. ಅಲ್ಲ ಹಿಂಗೆ ಆದ್ರೆ ಹೆಂಗೆಲ್ಲ ಸ್ಮಕ. ಹೋಗತ್ಲಾಗ ಹೊರಗೆ ಮನಿಕೊಂಡ್ರು ಗಾಳಿನೇ ಬೀಸಲ್ಲ. ಬೀಸಿರುನು ಅದು ಬಿಸಿ ಗಾಳಿ. ಅದು ಹಂಗೇನೆ ಕಾಸೇವ್ರೇನಪ್ಪ ಗಾಳಿನ ಮಂಗಿರುತ್ತೆ ಹಂಗೇನೆ, ಬೆಚ್ಚಗಿರುತ್ತೆ ಹಂಗೇನೆ ಗಾಳಿ. ಬೆಳಗಿನ ಜಾವನು ಅಷ್ಟೇನಿ. ಬೆಳಗಿನ ಜಾವ 5 ಗಂಟೆ 6 ಗಂಟೆ ಹಂಗೆ ಅವನಿಗೆ ಥಂಡಿ ಆಗ್ಬೇಕು. ಒಂದೇಟ್ ಥಂಡಿ ಎಂಬುದು ಆಗಲ್ಲಮ್ಮ. ಹೋಗತ್ಲಾಗೆ ಬೆಳಗ್ಗೆನೆ ಸೆಕೆ ಆಗುತ್ತೆ ಹಂಗೇನೆ. ನೀರೈಕೆ ಮನಮ್ಮಂಗೆ ಆಗುತ್ತೆ ಎದ್ದೇಸ್ಕೆಲೇನಿ. ಆ ಪ್ಯಾನ್ ಹಾಕಿ ಅಂತೀಯೋ, ಪ್ಯಾನ್ ಗಾಳಿನೂ ಹಾಕ್ದಾಗ ಒಂದು ಸಣ್ಣ ಹೊತ್ತು ಅಷ್ಟೇ ತಣ್ಣಗಾಗುತ್ತೆ. ಆಮೇಲೆ ಅದು ಅಷ್ಟೇನೆ ಗಾಳಿ ಹಂಗೇನೆ ಬೆಚ್ಚಗಿರುತ್ತೆ ಹಂಗೇನೆ. ಸೆಕೆ ನೀರು ಕಿತ್ಕೊಂತವೆ ಫ್ಯಾನ್ ಹತ್ರ ಇದ್ರು. ಹೋಗತ್ಲಾಗಿ ಏನ್ ಮಾಡೋದ ಹೋಗತ್ಲಾಗಿ. ಅಜ್ಜಿ ಅಜ್ಜಿ ನಾವು ಒಂದು ಕೂಲರ್ ತಗೋಣ ಕಣಜ್ಜಿ. ಕೂಲರ್ ತಗೊಂಡ್ರೆ ತಣ್ಣಗಿರುತ್ತೆ ಮನೆಯೆಲ್ಲನ. ಮನಿಕೆ ಮಕ್ಕಳು ಅವಾಗ ಚೆನ್ನಾಗಿ ನಿದ್ದು ಬರುತ್ತೆ. ಕೂಲರ್ನ ದುಡ್ಡು ಕೊಟ್ಟು ಕೊಂಡ್ಕೊಂಬಕ್ಕಾಗುತ್ತೆ. ಈ ಹುಡುಗ ನೋಡ ಹೆಂಗ್ ಹೇಳ್ತಿದ್ಲ ಸ್ಮಕ್ಕ, ಕೂಲರ್ ತಾಮನ ಅಂತಾನ. ಕೂಲರು ಹೊಲ್ದಾಗ ಯಾತನ ಕೆಲ್ಸ ಇದ್ರೆ ಬೋತ್ತಾರೆ ಕೂಲಿ ಕೆಲ್ಸಕ್ಕೆ. ಅಲ್ಲ ನೋಡೆಲ್ಲ ಸ್ಮಕ್ಕ, ಈ ಹುಡುಗ ಕೂಲರ್ನು ತಾಂಡ್ರೆ ಮನೆ ತಣ್ಣಗಿರುತ್ತೆ ಎಂಬುತ್ತಿ. ಅಲ್ಲ ಕೂಲರ್ನ ಕರ್ಕೊಂಬಂದ್ ಮನೆ ಕಿಕ್ಕೊಂಡ್ರೆ ಮನೆ ಹೆಂಗೆ ತಣ್ಣಗಾಗುತ್ತೆ. ಇನ್ನ ಸ್ಯಾನೆ ಜನ ಇದ್ದಷ್ಟು ಸೆಕೆ ಸ್ಯಾನೆ ಆಗುತ್ತೆ. ಗುಂಡಜ್ಜಿ ಅವ್ನು ಹೇಳಿದ್ದು ಕೂಲರ್ ಬಗ್ಗೆ ಅಲ್ಲ. ಕೂಲರ್ ಅಂದ್ರೆ ತಣ್ಣ ಗಾಳಿ ಹೊಡಿಯುತ್ತದು ಅಂತದ್ದು ಹೇಳೋದು. ಅವ್ನ್ ಮಂಜೆ ಹೇಳ್ತಾ ಇರೋದು ಕೂಲರ್. ಅವು ಒಂದ್ 15-20 ಸಾವಿರ ಬೀಳ್ತವೆ ನಮ್ಮ ಚೆನ್ನಾಗಿರೋ ತಾಂಡ್ರೆ. ಚೆನ್ನಾಗಿಲ್ದವು ಸಿಗ್ತವೆ ಒಂದ್ 7-8 ಸಾವಿರಕ್ಕೆ. ಅವು ಜಾಸ್ತಿ ದಿನ ಬರಲ್ಲ, ಕ್ವಾಲಿಟಿ ಇರಲ್ಲ. ಅದ್ಯಾತ ಮನೆಗೊಳಗೆ ಹಾಕೊಂಡಿರ್ತಾರಲ್ಲ ಮ್ಯಾಕೆ, ಅದೆಂತದ ಎಸಿನೋ ಓಸಿನೋ ಅದನ್ನ ಹೇಳ್ತಾ ಇದೆಯಾ ಇವನು? ಎಸಿ ಅಂದ್ರೆ ಅವು ಜಾಸ್ತಿ ರೇಟು. ಅವನ್ 40-50 ಸಾವಿರ ಬೀಳ್ತವೆ. ಅವನ್ ತಾಣಕ್ಕಾಗಲ್ಲ. ಹಳ್ಳಿ ಜನಗಳು ಏನೋ ಕೂಲರ್ ತಗೋಬಹುದು, ಯಾಕಂದ್ರೆ ಇವಾಗ ಜಾಸ್ತಿ ಬಿಸಿಲೈತಲ್ಲ. ಹಳ್ಳಿಯರು ತಾಂತ ಇದಾರೆ ಎಲ್ಲಾನ. ಯಾರನ್ನ ತಾಂಡಿರೋದ್ ನೋಡ್ಯವನ ಏನೋ ಮಂಜ, ಅದಕ್ಕೆ ಹೇಳ್ತಾ ಇದ್ದೇನೆ ನಾವೊಂದ್ ತಾಮನ ಅಂತಾನೆ. ತಕೊಳ್ರಿ. ತಂದು ಎಲ್ಲಿಕ್ಕೆ ಮನೆ ಇಲ್ಲ ಸ್ಮಕ್ಕ, ನಮ್ಮ ಮನೆಗೆ ನೋಡಿದ್ರೆ ಜಾಗಿಲ್ಲ. ಹೇಳತ್ಲಾಗಿ ಅವೇನೇನು ಫ್ರಿಡ್ಜ್ ಇದ್ದಂಗೆ ದೊಡ್ಡವಲ್ಲ, ಸಣ್ಣವು. ಅದೇ ಪ್ಯಾನ್ ಬರ್ತಾವಲ್ಲ ಸ್ಟ್ಯಾಂಡ್ ಪ್ಯಾನ್, ಹಂಗಿರ್ತವೆ. ಎಲ್ಲಾನ ಒಂದ್ ಚೇರ್ ಮೇಲೆ ಕಿಕ್ಕಿರುನು ಸಾಕು, ತಣ್ಣ ಗಾಳಿ ಹೊಡಿತವೆ. ತಾಮನ ಕಣಜ್ಜಿ. ಆ ಭಾನು ಆಂಟಿರು ತಂದೆಯವ್ರು ಇವತ್ತು ಏನೋ ಆರ್ಡರ್ ಮಾಡಿತ್ತಂತೆ. ಭಾನು ಆಂಟಿ ಬುಕ್ ಮಾಡಿತ್ತಂತೆ ಫೋನ್ನಾಗೆ. ತಂದ್ರು ಇವತ್ತು. ಮನೆ ಹೊರಗೇನೆ ಇಕ್ಕಿತ್ತು, ನಾನ್ ನೋಡ್ಕೆ ಬಂದೆ ಕಣಜ್ಜಿ. ಎಷ್ಟ್ ಚೆನ್ನಾಗೈತೆ ಗೊತ್ತೇ. ಭಾನುರು ಕೂಲರ್ ತಂದೇವ್ರೇನಲ್ಲ ಮಂಜ, ನಿಜನೇನ ನೀನ್ ಹೇಳ್ತಾ ಇರೋದು? ಅದನ್ನ ಯಾವಾಗ ತಂದ್ಲು? ಕಳ್ಸ್ ಮತ್ತೆ ಇವಾಗಿನ ಆನ್ಲೈನ್ಗೆ ಬುಕ್ ಮಾಡಿತಂತೆ, ತಂದ್ಕೊಟ್ಟು ಹೋದ್ರು. ಇವಾಗ ನಾನು ಅಲ್ಲೇ ಇದ್ದೆ. 10 ಸಾವಿರನೋ ಏನೋ ಅಂತೆ. ಅವಕ್ಕಯ್ಯ ಬುಕ್ ಮಾಡಿತಂತೆ, ತಂದ್ಕೊಟ್ಟು ಹೋದ್ರು. ಅವರೇನೆ ಮಂತಕೇನೆ. ಲೋ ಮಂಜ, ನೀನ್ ಹೇಳ್ತಾ ಇರೋದು ನಿಜನೇನೋ? ಭಾನು ಕೂಲರ್ ತಗೊಂಡವಳ? ಮತ್ತೆ ಕೂಲರ್ ತಗೊಂಡೈತೆ ಭಾನು ಆಂಟಿ. ಬೇಕಂದ್ರೆ ನೀವೇ ಹೋಗಿ ನೋಡ್ಕೊಂಬರಾಗ್ರಿ. ಹೊರಗೆ ಇಕ್ಕವ್ರು ಇನ್ನಾನ ನೋಡ್ತಾ ಇದ್ರು ಎಲ್ಲಾನ. ಅಲ್ಲಿ ಯಾರ್ಯಾರ ನೋಡ್ಕೊಂಡು ಹೋಗ್ತಿದ್ರು. ಭಾನು ಆಂಟಿ ಎಲ್ಲ ಹೇಳ್ತಾ ಇತ್ತು, ಏನು ಎತ್ತ ಎಷ್ಟು ಕೊಟ್ಟೆ ಏನು ಅಂತಾನ ಎಲ್ಲ ಹೇಳ್ತಿತ್ತು. ಬಿನ್ನಾಣಗಿತ್ತಿ ಹೊರಗೆ ಇಕ್ಕೊಂಡು ಎಲ್ಲಾರ್ಗು ಶೋ ಮಾಡ್ತಿದ್ಲ ಕೂಲರ್ ತಗೊಂಡಿದೀನಿ ಅಂತಾನ. ಏನಂಗೆ ಅವಳ ಹಬ್ಬಳೆ ಕೂಲರ್ ತಗೊಂಡಿರೋದು ಅಮ್ಮಂಗೆ. ಹೊರಗೆ ಇಕ್ಕೊಂಡು ತೋರಿಸ್ತಾ ಇದ್ದಾಳಂತೆ ಊರಿನ ಜನಗಳು ಎಲ್ಲಾರ್ಗು. ನೋಡ್ದೆ ಗುಂಡಜ್ಜಿ, ಏನ್ ಬಿಲ್ಡಪ್ ಅವಳದು ಬಾನುದು. ಕಳ್ಸ್ ಮತ್ತೆ ನಮ್ಮೂರಿಗೆ ಯಾರು ಕೂಲರ್ ತಗೊಂಡಿಲ್ಲ, ಭಾನು ಆಂಟಿನೇ ಮೊದ್ಲು ತಗೊಂಡಿರೋದು. ಅದಕ್ಕೆ ನಮ್ಮೂರಿನ ಜನಗಳು ಎಲ್ಲಾರು ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ರು ಕೂಲರ್ ಹೆಂಗೈತೆ ಅಂತಾನ. ನೀವು ಹೋಗಿ ನೋಡ್ಕೊಂಬರ್ರಿ. ನಾನು ತಾಂತೀನಿ ಹೇಳು ಕೂಲರ್. ಏನ್ ಅವಳ ಹಬ್ಬಳೆ ಎಲ್ಲ ತಗೊಂಡಿರೋದು. ನಾನ್ಯಾಕೆ ಅವಳು ಕೂಲರ್ ನೋಡಕ್ ಹೋಗಣ? ನಾನು ಒಂದ್ ತಾಂತೀನಿ ಹೇಳಿ ನಾಳಿಕ್. ಸುಮ್ಮನೆ ನಡಿಯಲ್ಲ ಸ್ಮಕ್ಕ, ನಾವು ನೋಡ್ಕೊಂಬರೋಣ ಅದ್ ಹೆಂಗೈತಿ ಏನು ಅಂತ. ನಾನು ಒಂದು ನೋಡಿಲ್ಲ ಅಂತವೆಲ್ಲನ. ಕೂಲರು ಪಲರು ಅಂತಾನ. ಸರಿ ಬಾರ್ ಗುಂಡಜ್ಜಿ, ನಿನಗೋಸ್ಕರ ಬರ್ತೀನಿ. ನನಗೇನೇನು ಅಂತ ಇಂಟ್ರೆಸ್ಟ್ ಇಲ್ಲ.
ಅವಳು ತಂದಿರೋ ಕೂಲರ್ ನೋಡ್ಬೇಕು ಅಂತಾನ. ನಾನೇನು ಅಲ್ಲ ನೋಡಿದೀನಿ ಕೂಲರ್ ಹೆಂಗಿರ್ತವೆ ಅಂತ ಮೊಬೈಲಾಗೆಲ್ಲ ನೋಡಿದೀನಿ. ನಾನು ಹಂಗೂನು ನೋಡ್ತಿದ್ದೆ ನಾವೊಂದು ಕೂಲರ್ ತಾಮನ ಅಂತಾನ. ನಮ್ಗೆ ಯಾಕೆ ಹೇಳಿ ಜನಕ್ಕೆ ಅಂತ ಹೇಳಿ ಸುಮ್ಮನಾಗಿದ್ದೆ. ಎಂತ ಕೂಲರ್ ತಂದೇಳಪ್ಪ. ಬಾನು ನೋಡೋದಾಗಲ್ಲಿ ಹೋಗಿ. ನಡಿಯಲ್ಲ ಸ್ಮಕ, ನಡಿ ನೋಡ್ಕೊಂಬರ ನಾವು ಹೋಗಿ. ಎಲ್ಲಾರು ನೋಡ್ಕೊಂಡ್ ಬರ್ತಾ ಇದಾರಂತೆ, ನಾವು ನೋಡ್ಕೊಂಬರ ನಡಿ. ಅಂದ್ರೆ ನಮ್ಮೂರಾಗ ಇನ್ನ ಯಾರು ಕೂಲರ್ ತಂದಿಲ್ಲ. ಇವಳಿಗಂತೂ ಜನಗಳೆಲ್ಲ ಹೊಗಳಿ ಯಾಕೆ ಕೇಳಿಸ್ತಾರೆ ಇವಾಗ. ನಮ್ಮೂರಾಗೆ ಬಾನುನೇ ಮೊದ್ಲು ಕೂಲರ್ ತಂದಿರೋದು ಅಂತ. ಛೇ, ನಾನೇ ಮೊದ್ಲು ತಾಂಡಿದ್ರೆ ಎಲ್ಲ ನನ್ನೇ ಹೊಗಳರು ಅನ್ಸುತ್ತೆ. ಲೇ ಬಾನು, ಯಾವಾಗ ತರಿಸ್ತೀವಿ ಕೂಲರ್ನ? ನನ್ಗೊಂದ್ ಮಾತು ಹೇಳಿಲ್ಲ. ನನಗೆ ಹೇಳಿದೆ ನಾನು ಒಂದ್ ತರಿಸ್ತಿದ್ನಲ್ಲಿ. ತರಿಸ್ತಿದ್ದೆ ಬದ್ನೆಕಾಯಿ. ಅಲ್ಲ ನಿನ್ ಗಂಡ ಒಂದ್ ಕ್ಯಾನ್ ಫಿಲ್ಟರ್ ನೀರ್ ತಂದ್ಕೊಡು ಅಂತಂದ್ರೆ ತಂದ್ಕೊಡಲ್ಲ. ಇನ್ನ ಕೂಲರ್ ತಂದ್ಕೊಡು ಅಂದ್ರೆ ತಂದ್ಕೊಡ್ತಾನ? ಸುಮ್ಮನೆ ನಿನ್ ಕಡೆ ಬಗ್ಗೆ ಯಾಕೆ ಸುಮ್ಮನೆ ಬುಲ್ಡೆ ಬಿಡ್ತೀಯ? ಓಹೋ, ನಿನ್ ಗಂಡ ಏನು ದಿನ ತಂದ್ಕೊಡ್ತಾನ ನೋಡು. ನೀನ್ ಹೇಳಿದ್ದೆಲ್ಲ ಬಾಯಿ ಮುಚ್ಕೊಂಡು ನಿನ್ ಕಡೆ ಜಯ್ಯಿ. ನಿನ್ ಗಂಡನು ಅಷ್ಟೇ ಮತ್ತಿಗೆ. ಅಲ್ಲ ನನ್ನ ಗಂಡ ಆದ್ರೂ ಬೈದ್ರೆ ಒಂದ್ ಕ್ಯಾನ್ ದಿನ ಫಿಲ್ಟರ್ ನೀರ ತಂದ್ಕೊಡ್ತಾನೆ. ನಿನ್ ಗಂಡ ನೀರ್ ಐಕೆಮಕ್ ನೀರಿಲ್ಲ, ಒಂದ್ ಬಿನ್ಗೆ ನೀರ್ ಇಡ್ಕೊಂಬ ನಲ್ಲಿ ತಕ್ ಹೋಗಿ ಅಂತ ಹೇಳಿರುನು ಒಂದ್ ಚೊಂಬ್ ನೀರ್ ತಂದು ಕೊಡಲ್ಲ. ಏನು ದೊಡ್ಡಂಗ ಅಂತ ಕೇಳಕ್ ಬಂದ್ಬಿಟ್ಟಾರೆ. ಸುಮ್ಮನೆ ನಿಂತ್ಕ. ಹೆಂಗೋ ನಾನು ತೋರಿಸ್ತಿದ್ನೋ ಬಿಡ್ತಿದ್ನೋ ಹೇಳಿದ್ರೆ ಆಮೇಲೆ ನೋಡ್ತಿದ್ದೆ. ಹೆಂಗಾದ್ರೂ ಸಾಲನೋ ಗಿಲನೋ ಮಾಡಿ ಏನಾದ್ರು ಮಾಡಿ ತೋರಿಸ್ತಿದ್ದೆ ನಾನು. ಬಿಡು, ಇವಾಗ ಇನ್ನೇನ್ ಮಾಡಕ್ಕಾಗತ್ತೆ. ಬಾನು, ಇದಾಗ ಆಸೆನ ಹೆಂಗ್ ಬರುತ್ತೆ ತಣ್ಣ ಗಾಳಿ? ಮನೆಯೆಲ್ಲ ತಣ್ಣಗಿರುತ್ತೆ ಅಂತ ಹೇಳ್ದೆ. ಹೆಂಗ್ ಬರುತ್ತೆ ಅಂತಂದ್ರೆ ಕೂಲರ್ ಐತಲ್ಲ, ಅದ್ರ ಹಿಂದೆ ಒಬ್ರು ಕುತ್ಕೊಂಡು ಗಾಳಿ ಬೀಸ್ಬೇಕು. ಅವ್ರ ಹಿಂದೆ ಗಾಳಿ ಬೀಸಿದ್ರೆ ಮುಂದೆ ತಣ್ಣಗ್ ಬರುತ್ತೆ ಗಾಳಿ, ಅಲ್ವೇನೆ ಬಾನು? ಅಯ್ಯೋ ಬಗ್ಗಿಂದ ಅಕ್ಕ, ನೀವು ತಮಾಷೆ ಮಾಡ್ಬೇಡಿ, ಸುಮ್ಮನೆ ಇರಿ. ಅದೇ ನಿಜ ಅನ್ಕೊಂಡ್ಬಿಟ್ಟಿತ್ತು. ಜೈಂದ ಅಕ್ಕ, ಜೈಂದ ಅಕ್ಕ ಆ ತರ ಏನೂ ಇಲ್ಲ. ಅದ್ರಲ್ಲಿ ಕೂಲ್ ಆಗೋ ತರ ಏನೋ ಒಂದು ಇರುತ್ತೆ, ಮಿಷಿನ್ ಏನೋ ಇರುತ್ತೆ. ನೀರ್ ಹಾಕಿದ ತಕ್ಷಣ ನೀರ್ನೆಲ್ಲ ಕೂಲ್ ಮಾಡಿ ರೂಮ್ಗೆಲ್ಲನ ಹರಡುತ್ತೆ, ಗಾಳಿ ಹರದಂಗೆ. ಅವಾಗ ರೂಮ್ ಎಲ್ಲ ತಣ್ಣಗಿರುತ್ತೆ. ಹೌದೇನೆ ಬಾನು, ನಾನು ಇದ್ರಾಗ ಹಸಿ ಹೆಂಗಪ್ಪ ಬರುತ್ತೆ ತಣ್ಣ ಗಾಳಿ ಅಂತ ಅನ್ಕೊಂತಿದ್ದೆ. ನೀರ್ ಹಾಕ್ಬೇಕೇನು ಅದಕ್ಕೆ? ಪೂಜೆಯಿಂದ ಅಕ್ಕ, ನೀರ್ಗೆ ಹಾಕಿದ್ರೆ ತಣ್ಣ ಗಾಳಿಗೆ ಬರುತ್ತೆ. ನೀವು ಒಂದ್ ತರಿಸ್ಕೊಳ್ಳಿ ಈ ತರದ್ದು. ಏನೇ ಬಾನು, ಕೂಲರ್ ತಂದು ಎಲ್ಲರಿಗೂ ಊರಿನ ಜನಗಳು ಎಲ್ಲರಿಗೂ ಶೋ ಮಾಡ್ತಾ ಇದೀಯ ಹೊರಗೆ ಇಕ್ಕೊಂಡು. ನಮ್ಮೂರಾಗ ಯಾರು ಕೂಲರ್ ತಂದಿಲ್ಲ, ನೀನ್ ಒಬ್ಬಳೆ ತಂದಿರೋದು ಅಮ್ಮಂಗೆ. ಅಯ್ಯೋ ಲಕ್ಷ್ಮಿಂದ ಅಕ್ಕ, ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ? ನಮ್ದು ಊರಲ್ಲಿ ಯಾರು ಕೂಲರ್ಗೆ ತಂದೇ ಇಲ್ಲ ಗೊತ್ತಾ. ಅದಕ್ಕೆ ಮೊದ್ಲು ತಂದಿರೋದು. ಅದು ನಿಜಾನೇ ಕೂಡ. ನಾವು ಏನು ಶೋ ಮಾಡಕ್ಕೆ ಇಲ್ಲಿ ಇಟ್ಟಿಲ್ಲ, ಈಗ ತಾನೇ ತಂದಿದ್ರು. ಯಾವ ತರ ಇದೆ ಅಂತ ಹೇಳಿ ನೋಡ್ತಾ ಇದ್ವಿ. ಎಲ್ರು ಬಂದು ನೋಡ್ತಾ ಇದಾರೆ ಅಷ್ಟೇ. ನಿಮ್ದಕ್ಕೆ ಕೂಡ ನೋಡ್ಲಿಕ್ಕೆ ತಾನೇ ಬಂದಿರೋದು ಈಗ. ಆಯ್ತು ಬಿಡಮ್ಮ, ನೀನೇನ್ ಬಿಲ್ಡಪ್ ಕೊಡ್ಬೇಡ. ನೀನೇ ಮೊದ್ಲು ತಂದಿರೋದು ಅಂತನ ನಾನು ಒಂದ್ ಬುಕ್ ಮಾಡಿ ತೋರಿಸ್ತೀನಿ ಹೇಳು. ನಿನ್ಗಿನ್ನ ಚೆನ್ನಾಗಿರೋದೇನೆ. ಎಷ್ಟು ಕೊಟ್ಟೆ ಹೋಗ್ಲಿ? ಲಕ್ಷ್ಮೀ ಅಕ್ಕ, ಇದು 10,000ಗೆ ಬಿದ್ದಿದೆ ಗೊತ್ತಾ ಕೂಲರು. ತುಂಬಾ ಚೆನ್ನಾಗೇ ಇದೆ, ಒಳ್ಳೆ ಕಂಪ್ನಿದು. ಇದು 10,000 ಕೊಟ್ಟ, ಇನ್ನು 100 ರೂಪಾಯಿ ಜಾಸ್ತಿ ಕೊಟ್ಟಿದ್ರೆ ಹೊಸ ಕೂಲರೇ ಬಂದಿರೋದಲ್ಲಿ. ಲಕ್ಷ್ಮಕ್ಕ, ಹಂಗಾರೆ ಇದು ಹೊಸದಲ್ವೇನು, ಸೆಕೆಂಡ್ ಹ್ಯಾಂಡ್ಲೆ? ಅಯ್ಯೋ ದೇವ್ರೆ, ಸೆಕೆಂಡ್ ಹ್ಯಾಂಡ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳ ಈ ಬಕೆಟ್ ಬಾನು. ಲಕ್ಷ್ಮೀ ಅಕ್ಕ, ಇದೇನು ಹಳೇದಲ್ಲ, ಸೆಕೆಂಡ್ ಹ್ಯಾಂಡ್ಗೆ ಇಲ್ಲ, ಹೊಸದೇ ತರಿಸಿರೋದು. ಸರಿಯಾಗಿ ನೋಡಿ, ನಿಮ್ಗೆ ಸರಿಯಾಗಿ ಕಣ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಂದು ಕನ್ನಡಕಗೆ ಹಾಕಿಸ್ಕೊಂಡು ನೋಡಿ, ಹೊಸದು ಇದು. ಹೌದಾ, ನನ್ಗೆ ಯಾಕೋನ ಸೆಕೆಂಡ್ ಹ್ಯಾಂಡ್ ಕಣ್ಣಂಗ್ ಕಾಣ್ತು, ಅದಕ್ಕೆ ಹಂಗಂದೆ. ಬಿಡು, ಬೇಜಾರ್ ಮಾಡ್ಕೋಬೇಡ. ನಾನು ತರಿಸ್ತೀನಿ ನೋಡು ಒಂದ್ ಕೂಲರ್ ಹೆಂಗಿರುತ್ತೆ ಅಂತಾನ. ಲಕ್ಷ್ಮಕ್ಕ, ಬೋಲ್ ಚೆನ್ನಾಗಿ ಕಾಣ್ತೈತೆ. ನೀನ್ ನೋಡಿರಿ ಸೆಕೆಂಡ್ ಹ್ಯಾಂಡ್ ಇದ್ದಂಗ ಐತೆ ಅಂತ ಹೇಳ್ತೀಯ. ನಿನ್ಗೆ ಹಂಗೇನೆ, ನೀನ್ ತಂದ್ರೆ ಮಾತ್ರ ಎಲ್ಲ ಚೆನ್ನಾಗಿರ್ತವೆ. ಬೇರೆ ತಂದಿರವು ಚೆನ್ನಾಗಿರಲ್ಲ, ಹಳೆವು ಕಣ್ಣ ಕಾಣ್ತಾವ ನಿನ್ ಕಣ್ಣಿಗೆ. ನಾನು ಬೋಲ್ ಚೆನ್ನಾಗಿ ಕಟ್ಕಣಿ. ನೀನೇನು ಈ ಲಕ್ಷ್ಮಕ್ಕನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅವಳ ಹಂಗೆ ಒಂದಿಟ್ಟು. ಸರಿಯಾಗಿ ಹೇಳಿದೆ ಗುಣದ ಹಕ್ಕ. ಈ ಲಕ್ಷ್ಮೀಂದ ಹಕ್ಕ ಮಾತ್ರ ಏನ್ ತಂದ್ರು ಎಲ್ಲ ಚೆನ್ನಾಗೇ ಇರುತ್ತೆ. ಬೇರೆಯವ್ರು ಏನಾದ್ರು ತಂದ್ರೆ ಬರೀ ಈ ತರ ಏನಾದ್ರು ಹೇಳ್ತಾ ಇರ್ತಾರೆ. ಬಿಡಿ, ಅವ್ರದಕ್ಕೆ ಅರ್ಧ ಬಗ್ಗೆ ನಮ್ದು ಏನು ತಲೆಗೆ ಕೆಡಿಸ್ಕೊಳಲ್ಲ. ಈ ಕೂಲರ್ ತಗೊಂಡೋಗಿ ಹೊರಗಡೆ ಫಿಕ್ಸ್ಗೆ ಮಾಡ್ಬೇಕು. ನಂದು ಯಜಮಾನ್ರು ಬಂದ್ರೆ ಫಿಕ್ಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ ಹೊರಗಡೆ ಇಟ್ಕೊಂಡು. ತುಂಬಾ ಚೆನ್ನಾಗೇ ಇದೆ, ನಂದಕ್ಕೆ ಅಂತೂ ತುಂಬಾ ಇಷ್ಟ ಆಯ್ತು ಗುಣದ ಹಕ್ಕ. ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದೆ, ಮನೆಗೆ ತಂದ್ಕೊಟ್ಟು ಹೋದ್ರು. ಬೇಜಾರ್ ಮಾಡ್ಕೋಬೇಡ ಕಣೆ ಬಾನು, ನಾನ್ ಸುಮ್ನೆ ತಮಾಷೆಗೆ ಹಂಗಂದಿದ್ದು ಅಷ್ಟೇನೆ. ಚೆನ್ನಾಗೈತೆ ಕೂಲರ್. ಅಯ್ಯೋ, ನಮ್ದಕ್ಕೆ ಏನು ಬೇಜಾರ್ಗೆ ಇಲ್ಲ ಬಿಡಿ ಲಕ್ಷ್ಮೀ ಅಕ್ಕ. ನಿಮ್ದು ಯಾವಾಗ್ಲೂ ಆ ತರ ತಮಾಷೆ ಮಾಡ್ತಾ ಇರ್ತೀರಾ ಅಂತ ನಮ್ದಕ್ಕೆ ಗೊತ್ತು. ನಿಮ್ದು ಏನ್ ಮಾತಾಡಿದ್ರು ನಮ್ದು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಂದ್ರೆ ನಮ್ ಲಕ್ಷ್ಮಕ್ಕ ಕಾಮಿಡಿ ಪೀಸ್ ಅಂತ ಹೇಳ್ತಾ ಇದ್ದೀನಿ ಬಾನು. ಅಯ್ಯೋ ಬಗ್ಗಿನ ಅಕ್ಕ, ಫಿಟ್ಟಿಂಗ್ ಇಡೋಕೆ ಬರಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ. ನೋಡಿದ್ದೀರಾ ತಾನೆ, ನಿಮ್ದು ಮನೆಗೆ ಹೋಗಿ.
ಆಯ್ತು ಬಿಡಮ್ಮ ಹೋಗ್ತೀವಿ ಬಿಡು. ನಾವು ಒಂದಲ್ಲ ಒಂದ್ ದಿವಸ ಇಂತರ ತೊಂದೆ ತತ್ತೀವಿ. ನಾನು ಗಂಡ ಕೊಡಿಸ್ತಿದ್ರೆ ಏನಂತೆ, ನಾನೇ ಕುರಿ ಹೋಗಿ ಆದ್ರೂ ಇಲ್ಲ ಸಂಘದಾಗೆ ಸಾಲನಾರು ತಂದು ಒಂದ್ ಕೂಲರ ತಗೊಂಬತ್ತೀನಿ. ಯಾಕಂದ್ರೆ ಈ ಸೆಕೆ ತಡ್ಕಮಕ್ ಆಗ್ತಿಲ್ಲ, ಬಿಸ್ಲಂಗೆ ಉರ್ದು ಹೋಗುತ್ತೆ, ಮಳೆ ಬೇರೆ ಬಂದಿಲ್ಲ ಏನೂ ಇಲ್ಲ. ನಾವು ಒಂದ್ ಕೂಲರ ತಾಂತೀವಿ ಹೇಳು. ನೀನು ಒಬ್ಳೆ ಎಲ್ಲ ತಾಂಡಿರಾಳು. ಬಾರೆ ಜಯಮ್ಮ ಹೋಗೋಣ ಮಂತಕ್ಕೆ, ಬಂದು ಯೋಟತ್ ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಅಂತೂ ಬಿಸಿಲು ಹುರಿದು ಹೋಗ್ತಾ ಇದೆ. ಮನೇಲಿ ಇರ್ಲಿಕ್ಕೆ ಆಗಲ್ಲ, ಅದಕ್ಕೆ ನಮ್ದು ಒಂದು ಕೂಲರ್ ತಗೊಂಡಿದೀವಿ. ನಿಮ್ದಕ್ಕೆ ಬೇಕು ಅಂದ್ರೆ ತಗೊಳ್ಳಿ, ಕಡಿಮೆ ರೇಟಿಂದು ಸಿಗುತ್ತೆ. ಇಂದು ಬಜೆಟ್ ಎಷ್ಟಿದೆಯೋ ಅದಕ್ಕೆ ತಕ್ಕಂಗೆ ಒಂದು ಕೂಲರ್ ತಗೊಳ್ಳಿ. ಯಾಕೆಂದ್ರೆ ಈ ಬೇಸಿಗೆಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಒಳಗೂ ಇರ್ಲಿಕ್ಕೆ ಆಗ್ತಿಲ್ಲ, ಹೊರಗೂ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆ ತರ ಹಾಗಾಗ್ಬಿಟ್ಟಿದೆ. ಅದಕ್ಕೆ ಕೂಲರ್ ತಗೊಂಡಿದೀನಿ. ಸರಿ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಿಮ್ದಕ್ಕೆ ಎಲ್ರಿಗೂ ಈ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ಗೆ ಮಾಡಿ, ಶೇರ್ಗೆ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.